ನಾವ್ ಇಷ್ಟಪಡೋ ಮೊದಲನೇ ಹೀರೋ ತಂದೆನೇ ಅಲ್ವಾ? ಅಪ್ಪ ಬರ್ತಿದ್ದಾರೆ ಅಂದಾಗ ಆಗೋ ಭಯ, ಅಪ್ಪ ಜೊತೆಗಿರ್ತಾರೆ ಅಂದಾಗ ಬರೋ ಧೈರ್ಯ, ಎಂತ ಪವರ್ ಇದೆ ಅಲ್ಲ ತಂದೆ ಅನ್ನೋ ಒಂದು ಶಬ್ದದಲ್ಲಿ. ಅಕಸ್ಮಾತ್ ಆ ದೇವ್ರು ಪ್ರತ್ಯಕ್ಷ ಆಗಿ ನಿನಗೇನ್ ಬೇಕು ಅಂತ ಕೇಳಿದ್ರೆ ನನಗ ಅಪ್ಪನ ಆಸ್ತಿ ಬೇಕು ಅಂತ ಕೇಳಲ್ಲ, ಅಪ್ಪ ಅನ್ನೋ ಆಸ್ತಿ ಬೇಕು ಅಂತ ಕೇಳ್ತೀನಿ. ನಾನು ನೋಡಿದ ಮೊದಲ ವೀರ, ಬಾಳು ಕಲಿಸಿದ ಸಲಹೆಗಾರ, ಬೆರಗು ಮೂಡಿಸೋ ಜಾದುಗಾರ ಅಪ್ಪ. ಹಗಲು ಬೆವರಿನ ಕೂಲಿಕಾರ, ರಾತ್ರಿ ಮನೆಯಲ್ಲಿ ಚೌಕಿದಾರ, ಎಲ್ಲ ಕೊಡಿಸುವ ಸಾಹುಕಾರ ಅಪ್ಪ. ಗದರೋ ಮೀಸೆಕಾರ, ಮನಸ್ಸೇ ಕೋಮಲ, ನಿನ್ನ ಹೋಲೋ ಕರ್ಣ ಯಾರಿಲ್ಲ ಅಪ್ಪ. ಐ ಲವ್ ಯು ಪಾ ಅಪ್ಪ, ಐ ಲವ್ ಯು ಪಾ ಅಪ್ಪ, ಐ ಲವ್ ಯು ಪಾ ಅಪ್ಪ, ಐ ಲವ್ ಯು ಪಾ. ನಾನು ನೋಡಿದ ಮೊದಲ ವೀರ, ಬಾಳು ಕಲಿಸಿದ ಸಲಹೆಗಾರ, ಬೆರಗು ಮೂಡಿಸೋ ಜಾದುಗಾರ ಅಪ್ಪ. ಬೆರಳನು ಹಿಡಿದರೆ ವಿಶ್ವಾಸವು ಬೆಳೆಯುವುದು, ಹೆಗಲಲ್ಲಿ ಕುಳಿತರೆ ಕುತೂಹಲ ತಣಿವುದು. ನಾನು ಓದೋ ಪಾಠದಲ್ಲಿ ಅದು ಯಾಕೆ ನಿನ್ನ ಹೆಸರಿಲ್ಲ, ನಿನ್ನ ಹಾಗೆ ಯಾಕೆ ಯಾರಿಲ್ಲ. ನೀನು ಇರುವ ಧೈರ್ಯದಲ್ಲಿ ಯಾರೊಂದಿಗೂ ನಾ ಸೋಲಲ್ಲ, ನಿನ್ನ ಪ್ರೀತಿ ಮುಂದೆ ಏನಿಲ್ಲ ಅಪ್ಪ. ಐ ಲವ್ ಯು ಪಾ ಅಪ್ಪ, ಐ ಲವ್ ಯು ಪಾ ಅಪ್ಪ, ಐ ಲವ್ ಯು ಪಾ ಅಪ್ಪ, ಐ ಲವ್ ಯು ಪಾ. ಚಿಕ್ಕವರಾಗಿದ್ದಾಗ ಮಕ್ಕಳಿಗೆ ಅಪ್ಪನೇ ಇಲ್ಲ, ಹೀರೋ ತರ ಅನ್ಸುತ್ತೆ. ಬೇರೆಯವ್ರ ಅಪ್ಪಂದಿರನ್ನ ನೋಡಿದ್ಮೇಲೆ ಎಲ್ಲರ ತರನೇ ಸ್ಪೆಷಲ್ ಏನೆಲ್ಲ ಅನ್ಸುತ್ತೆ. ತಮ್ಮ ಸ್ವಂತ ನಿರ್ಧಾರಗಳನ್ನ ಅಪೋಸ್ ಮಾಡಿದಾಗ ಅವಾಯ್ಡ್ ಮಾಡೋಣ ಅನ್ಸುತ್ತೆ. ತಮ್ದು ಅಂತ ಜೀವನ ಶುರು ಮಾಡಿ ಫ್ಯಾಮಿಲಿ ಕ್ಯಾರಿಯರ್ ಅಂತ ಸಿಕ್ಕಾಕೊಂಡಾಗ ಅಪ್ಪ ಏನು ಅಂತ ಅರ್ಥ ಆಗುತ್ತೆ. ಆಗ ಓಡೋಗಿ ತಪ್ಕೊಂಡು ಸಾರಿ ಕೇಳೋಷ್ಟರಲ್ಲಿ ಎಷ್ಟೊಂದ್ ಜನ ಅವ್ರ ಅಪ್ಪಂದಿರನ್ನ ಕಳ್ಕೊಂಡಿರ್ತಾರೆ, ಗಿಲ್ಟ್ ಅಲ್ಲಿ ಇರ್ತಾರೆ. ಆ ಗಿಲ್ಟ್ ನನಗ್ ಬೇಡಪ್ಪ. ಮುಗಿಲು ಬೆಳ್ಮುಗಿಲು ನನ್ನ ಈ ಮಗಳು, ದೇವರಿಗಿಂತ ಮಿಗಿಲು. ಬೊಗಸೆ ಗಾತ್ರದ ಚಂದ್ರ ಅವಳ ನೆರಳು, ಕಣ್ಣಲೇ ಇದೆ ಹೊಂಬಿಸಿಲು. ಉಸಿರೆಯಲ್ಲಿ ಲಾಲಿ ಅಪ್ಪುಗೆ ತೂಗೋ ಜೋಲಿ, ಬದುಕಿನಲ್ಲಿ ಅವಳೇ ಭರವಸೆಯ ಹೋಲಿ. ಮರವ ತಪ್ಪಿದ ಬಿಳಲು, ಗರಿಯ ಹಬ್ಬಿದ ನವಿಲು, ನನ್ನ ಹಗಲು ನನ್ನ ಇರುಳು, ಮಗಳು ನನ್ನ ಮಗಳು. ಇದನ್ನ ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಬಟ್ ಐ ಆಮ್ ಸಾರಿ, ನಿಮ್ಮ ತಂದೆಯವರು ತೀರು ಹೋಗಿದ್ದಾರೆ. ಕೂಗಿ ಕೂಗಿ ಕರೆಯುತ್ತಿರೋ ಕಣ್ಣ ಹನಿಯ ದನಿ ಕೇಳದೆ, ಮಂಡಿ ಊರಿ ಮರುಗುತ್ತಿರೋ
ಮನದ ನೋವು ಮನ ಮುಟ್ಟದೆ ಕೈಯ ಮುಗಿವೇನ ಹೇಗಾದರೂ ನೀ ನನ್ನ ಜೊತೆಯೇ ಇರು. ಪಾಪು 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 ಪ್ಲೀಸ್ ಅಪ್ಪ, ನನ್ನ ಬಿಟ್ಟೋಗ್ಬೇಡಿ ಪ್ಲೀಸ್ ಅಪ್ಪ. ಬಿಟ್ಟೋಗ್ಬೇಡ ನನ್ನ, ಬಿಟ್ಟೋಗ್ಬೇಡ, ಬಿಟ್ಟೋಗ್ಬೇಡ ನನ್ನ, ಬಿಟ್ಟೋಗ್ಬೇಡ. ಓ ನನ್ನ ದೇವತೆ, ಇರದೆ ನೀ ಜೊತೆ, ನೆರಳು ನನ್ ಜೊತೆ ಬರುತ್ತಿಲ್ಲ. ವಿಧಿ ನಿನ್ನ ಆಟಕ್ಕೆ ನಾನದೇ ಆಟಿಕೆ, ಹೃದಯ ಏತಕ್ಕೆ ನಿನಗಿಲ್ಲ. ದೇವರಿಗೂ ನಾನು ಶಾಪ ಹಾಕಿರುವೆ ಅಷ್ಟು ಕೋಪ. ಹೋಗಬೇಡ ಚಿನ್ನ, ಒಂಟಿ ಮಾಡಿ ನನ್ನ, ಬಿಟ್ಟೋಗ್ಬೇಡ ನನ್ನ, ಬಿಟ್ಟೋಗ್ಬೇಡ, ಬಿಟ್ಟೋಗ್ಬೇಡ ನನ್ನ, ಬಿಟ್ಟೋಗ್ಬೇಡ. ನಾವು ನಮ್ಮ ಸ್ಟೇಟಸ್ಗಳಲ್ಲಿ, ಸ್ಟೋರಿಗಳಲ್ಲಿ, ಪೋಸ್ಟ್ಗಳಲ್ಲಿ ನಮ್ಮ ಅಪ್ಪನ್ನ ರಿಯಲ್ ಹೀರೋ, ಸೂಪರ್ ಹೀರೋ ಅಂತೆಲ್ಲ ಕರಿತೀವಿ. ಆದ್ರೆ ಆ ರಿಯಲ್ ಹೀರೋನ ಕಂಡ್ರೆ ನಾವು ತುಂಬಾ ಭಯ ಪಡ್ತೀವಿ. ಆ ರಿಯಲ್ ಹೀರೋ ಕೆಲವೊಮ್ಮೆ ನಮ್ಗೆ ವಿಲನ್ ಆಗ್ಬಿಟ್ಟಿರ್ತಾನೆ. ಈ ಅಮ್ಮಂದಿರು ನಮ್ಗೆ ಅಪ್ಪನ ಹೆಸರು ಹೇಳಿ ತುಂಬಾ ಭಯ ಪಡಿಸ್ತಾರೆ. ಊಟ ಮಾಡು ಇಲ್ಲಂದ್ರೆ ಅಪ್ಪನ್ಗೆ ಹೇಳ್ತೀನಿ, ಕಾಲೇಜ್ಗೆ ಹೋಗು ಇಲ್ಲಂದ್ರೆ ಅಪ್ಪನ್ಗೆ ಹೇಳ್ತೀನಿ, ಅಯ್ಯೋ ಲವ್ ಮಾಡ್ತಿದ್ಯಾ ಅಪ್ಪನ್ಗೆ ಹೇಳ್ತೀನಿ. ಅವಾಗ ನಾವು ಅಪ್ಪನ್ ಹೆದರ್ತೀವಿ. ಅಪ್ಪ ನಮ್ಗೆ ವಿಲನ್ ಆಗ್ಬಿಟ್ಟಿರ್ತಾನೆ. ಅಪ್ಪ ಅಂದ್ರೆ ಭಯ, ಅಪ್ಪ ಅಂದ್ರೆ ಏನು ಕೊಡಿಸ್ದವನು, ಅಪ್ಪ ಅಂದ್ರೆ ಸಿಟ್ ಮಾಡ್ಕೊಳ್ಳೋ ಮನುಷ್ಯ, ಅಪ್ಪ ಅಂದ್ರೆ ಸ್ಟ್ರಿಕ್ಟು, ಅಪ್ಪ ಅಂದ್ರೆ ಕೆಟ್ಟವನು ಅನ್ಕೊಂಡ್ಬಿಟ್ಟಿರ್ತೀವಿ. ಆದ್ರೆ ನಮ್ಗೆ ಗೊತ್ತಿರಲ್ಲ ಆ ಅಪ್ಪನ ಮೇಲಿನ ಭಯ ನಮ್ಮ ಕೆಲವೊಂದು ಸಮಸ್ಯೆಗಳ ಪರಿಹಾರ ಆಗಿರುತ್ತೆ ಅಂತ. ನಮ್ಗೋಸ್ಕರ, ಕುಟುಂಬಕ್ಕೋಸ್ಕರ ಜವಾಬ್ದಾರಿ ಅನ್ನೋ ಪರ್ವತನೇ ಹೊತ್ಕೊಂಡಿರ್ತಾನೆ. ಅದು ನಮ್ಗೆ ಅರ್ಥ ಆಗಲ್ಲ. ತಾನ್ ಕಷ್ಟದಲ್ಲಿದ್ರು, ತಾನ್ ಸಮಸ್ಯೆಯಲ್ಲಿದ್ರು ನಮ್ ಜೊತೆ ಖುಷಿ ಖುಷಿಯಾಗಿ ನಗ್ನಗ್ತಾ ಇರ್ತಾನೆ. ಅವನ ಸಮಸ್ಯೆ ಕಷ್ಟ ನಮ್ಗೆ ಗೊತ್ತಾಗಲ್ಲ. ನಾವು ಕೆಲವೊಬ್ರು ಅಪ್ಪನ ಜೊತೆ ಸರಿಯಾಗಿ ಮಾತಾಡ್ಸಲ್ಲ. ನಾವು ಕೆಲವೊಬ್ರು ಎಲ್ಲಾದ್ರೂ ಹೊರಗಡೆ ಹೋದಾಗ ಅಪ್ಪನ್ಗೆ ಒಂದ್ ಕಾಲ್ ಮಾಡಲ್ಲ. ಅಪ್ಪ ಕೆಟ್ಟವನು ಅಂತ ಅವನಿಂದ ದೂರನೇ ಇರ್ತೀವಿ. ಈ ಸಮಸ್ಯೆ, ಕಷ್ಟ, ನೋವು, ಸಂಕಟ ಇದೆಲ್ಲ ಅಪ್ಪ ಇರ್ಬೇಕಾದ್ರೆ ನಮ್ಗೆ ಗೊತ್ತಾಗಲ್ಲ. ಅಪ್ಪ ನಮ್ಮಿಂದ ದೂರ ಹೋದಾಗ, ಈ ಜಗತ್ತಿಂದ ನಮ್ಮಿಂದ ತುಂಬಾ ದೂರ ಹೋದಾಗ ನಮ್ಗೆ ಅಪ್ಪನ ಬೆಲೆ ಗೊತ್ತಾಗುತ್ತೆ, 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 ಪರಪಂಚ ನೀನೇ, ನನ್ನ ಪರಪಂಚ ನೀನೇ, ಪರಪಂಚ ನೀನೇ, ನನ್ನ ಪರಪಂಚ ನೀನೇ. ನೀನೇ ಎಲ್ಲ ಬೇರೇನಿಲ್ಲ, ಪರಪಂಚ ನೀನೇ, ನನ್ನ ಪರಪಂಚ ನೀನೇ.